ಇವತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬ ರಸದೌತಣ. ಕಾರಣ ಬದ್ಧ ವೈರಿಗಳು ಮುಖಾಮುಖಿ ಆಗ್ತಾ ಇದ್ದಾರೆ. ಶತಾಯಗತಾಯ ಪಾಕಿಸ್ತಾನವನ್ನು ಮಖಾಡೆ ಕೆಡೋದಕ್ಕೆ ಭಾರತ ತಂಡ ಕೂಡ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಇಂಡೋ ಪಾಕ್ ಹೈ ವೋಲ್ಟೇಜ್ ಕದನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಟೀಮ್ ಇಂಡಿಯಾ ಗೆಲ್ಲಬೇಕು ಅಂಥೇಳಿ ದೇಶಾದ್ಯಂತ ಪ್ರಾರ್ಥನೆಗಳು ಪೂಜೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಅಭಿಮಾನಿಗಳು ಇಂಡಿಯಾದ ಗೆಲುವಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಜೊತೆಗೆ ಸೆಲೆಬ್ರಿಟಿಗಳು ಕೂಡ ಶುಭ ಹಾರೈಸಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ನನಗಂತೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಊಟನಾದರೂ ಬಿಟ್ಬಿಟ್ಟು ನೋಡ್ತೀವಿ, ಎಲ್ಲರೂ ಹಾಗೆ ನೋಡ್ತಾರೆ, ಅದು ಚೆನ್ನಾಗಿ ಗೊತ್ತಿದೆ. ಸೊ ಈ ಮ್ಯಾಚಲ್ಲಿ ನಮ್ಮ ಇಂಡಿಯಾ ವಿನ್ ಆಗಿಬಿಟ್ಟು ಬರಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ಸೊ ಕಪ್ನ ವಿನ್ ಆಗಿಬಿಟ್ಟು ಬನ್ನಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಿದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದಿದ್ದ ಕೂಡಲೇ ನಮಗೆಲ್ಲ ಮೈಯಲ್ಲಿ ಒಂಥರ ಗೂಸ್ ಬಂಪ್ಸು, ಪೇಟ್ರಿಯಾಟಿಕ್ ಎಲ್ಲ ಬರುತ್ತೆ. ಆಲ್ವೇಸ್ ವಿ ಲವ್ ಇಂಡಿಯಾ. ಜೈ ಹಿಂದ್. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಅಂದ ತಕ್ಷಣ ಅದೇನಂತ ಗೊತ್ತಿಲ್ಲ, ಎಲ್ಲರಲ್ಲೂ ಒಂದು ಫೈರ್ ಕಾಣುತ್ತೆ, ಇದಾಗುತ್ತೆ. ಅದೇ ಥರ ಪಾಕಿಸ್ತಾನ ಅವರು ತುಂಬ ಬೌಲಿಂಗ್ ಲೈನಪ್ಪಲ್ಲಿರ್ಬೋದು, ಇದರಲ್ಲಿರ್ಬೋದು ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಏನೇ ಆದರೂ ನಮ್ಮವ್ರು ಹೊಡಿತಾರೆ, ಆ ಕಾನ್ಫಿಡೆನ್ಸ್ ನಮಗಿದೆ. ಆಲ್ ದಿ ಬೆಸ್ಟ್ ಇಂಡಿಯಾ. ಕ್ರಿಕೆಟ್ ಬಗ್ಗೆ ಮಾತಾಡೋಕೆ ಖುಷಿ ಆಗುತ್ತೆ, ಯಾಕೆಂದರೆ ನಮ್ಮ ಇಂಡಿಯಾ ಮಾತ್ರ ಅಲ್ಲ, ಇಂಟರ್ನ್ಯಾಷನಲಿ ಕ್ರಿಕೆಟ್ ಆಡ್ತಾರೆ, ಇಂಡಿಯಾದಲ್ಲಿ ಕ್ರಿಕೆಟ್ ಆಡ್ತಾರೆ, ಸ್ಟೇಟ್ ಲೆವೆಲಲ್ಲಿ ಕ್ರಿಕೆಟ್ ಆಡ್ತಾರೆ, ಆ್ಯಕ್ಟರ್ಸ್ ಕೂಡ ಕ್ರಿಕೆಟ್ ಆಡ್ತಾರೆ. ಆ ಒಂದು ಹುಚ್ಚಿದೆಯಲ್ಲ ಕ್ರಿಕೆಟ್ದು, ಅದು ಇಟ್ಸ್ ಕೀಪ್ಸ್ ಆನ್ ಗ್ರೋಯಿಂಗ್. ಇಟ್ಸ್ ಅ ಫಿನಾಮಿನನ್. ಅಫ್ಕೋರ್ಸ್ ಇಂಡಿಯಾ ಪಾಕಿಸ್ತಾನ ಮ್ಯಾಚು ಇಂಡಿಯಾನೇ ಗೆಲ್ಲುತ್ತೆ 100%. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಯೋದೇ ಕಾಯ್ತಿರ್ತೀವಿ. ಅದರಲ್ಲಿ ಈಗ ಇಂಡಿಯಾ ಒಳ್ಳೆ ಫಾರ್ಮ್ನಲ್ಲಿದೆ. ಪಾಕಿಸ್ತಾನ ಚಚ್ಚಿ ಬಾರಿಸ್ತಾರ ಸಂಪೂರ್ಣ ವಿಶ್ವಾಸ ಇದೆ. ಇಂಡಿಯಾ ಭಾಳ ಅದ್ಭುತವಾಗಿ ಆಡ್ತಿದ್ದಾರೆ. ಲಾಸ್ಟ್ದು ಬಾಕಿನಿದೆ. ಹೋದ ಸರಿ ಚಾಂಪಿಯನ್ಶಿಪ್ ಫೈನಲ್ ಸೋತದ್ದು ಪೆಟ್ರೂನಿದೆ. ಹಂಗಾಗಿ ಈ ಸರಿ ಹೆಚ್ಚಿನ ರೀತಿಯಿಂದ ಒಳ್ಳೆ ಹೋದ ಸರಿ ಬದಲ ಈ ಸರಿ ತೊಗೊಂತಾರೆ. ವಿರಾಟ್ ಕೊಹ್ಲಿ ಆ ಮ್ಯಾಚಲ್ಲಿ 100% ಸೆಂಚುರಿ ಹೊಡಿತಾನೆ. ಕಿಂಗ್ ಯಾರು ಕ್ರಿಕೆಟಲ್ಲಿ ಅಂತ ಅವತ್ತು ವಿರಾಟ್ ಕೊಹ್ಲಿ ತೋರಿಸ್ತಾನೆ ಅಂತ ಸಂಪೂರ್ಣ ವಿಶ್ವಾಸ. ಇಂಡಿಯಾ ಗೆಲ್ತದೆ. ಆಲ್ ದಿ ಬೆಸ್ಟ್ ಇಂಡಿಯಾ ಟೀಮ್. ಅದು ನಮ್ಮ ಮೊದಲಿಂದನೂ ಕೂಡ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಿದ್ದಂಗೆ ಯಾವುದು ಇದು ಕೆಲಸ ಎಲ್ಲ ಬಿಟ್ಟು ಟಿ ವಿ ಮುಂದೆ ಕೂತ್ಕೊತಾ ಇದ್ದಿದ್ದಂಥದ್ದು ನಮಗೆಲ್ಲರಿಗೂ ಗೊತ್ತಿರೋವಂಥದ್ದೇ. ಅದೇನೋ ಗೊತ್ತಿಲ್ಲ, ಎಷ್ಟು ಸಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದ್ರೂ ಕೂಡ ಆ ಎಕ್ಸೈಟ್ಮೆಂಟು, ಆ ಕುತೂಹಲ, ಎಡ್ಜ್ ಆಫ್ ದಿ ಸೀಟು ಮೊದಲಿಂದನೂ ಕಾಪಾಡ್ತಾ ಅದು ಒಂದು ನಡ್ಕೊಂಡು ಬಂದಿರೋ ಅಂಥದ್ದು. ಈಗಲೂ ಕೂಡ ನಮ್ಮ ಟೀಮು ಸಖತ್ ಸ್ಟ್ರಾಂಗ್ ಆಗಿದೆ. ಗೆಲ್ಲಿ ಅಂತ ಹೇಳೋದಕ್ಕಿಂತ ಗೆಲ್ತೀವಿ ಅಂತ ಹೇಳೋವಂಥದ್ದಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಈ ಒಂದು ಮ್ಯಾಚ್ ನೋಡಲಿಕ್ಕೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಇಂಡಿಯಾ. ಏನು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚು ಇಂಡಿಯಾ ಪಾಕಿಸ್ತಾನ್. ಯಾವ ಕೆಲಸ ಆದರೂ ಎಲ್ಲ ಸ್ವಲ್ಪ ಬೇಗ ಮುಗಿಸ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡೋ ದಿನ ಎಂಜಾಯ್ ಮಾಡೋಣ. ಎಲ್ಲರೂ ಒಂದೇ ಅನ್ನೋದನ್ನ ಮರಿಬೇಡಿ. ಬಟ್ ಇಂಡಿಯಾ ಪಾಕಿಸ್ತಾನ ಅನ್ನೋ ಆ ರೋಷನ್ನು ಮರಿಬೇಡಿ. ಇಂಡಿಯನ್ಸ್ ಯಾವಾಗಲೂ ಹೇಳೋದು ಇಂಡಿಯಾ ಜೀತೆಗ ಬಾಯ್, ಇಂಡಿಯಾ ಜರೂರ್ ಜೀತೆಗ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಮಗೆ ದೀಪಾವಳಿ ಅಥವಾ ಯಾವುದೋ ಹಬ್ಬ, ಗಣೇಶ ಹಬ್ಬ ಎಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವೋ ಅಷ್ಟೇ ಆತುರದಿಂದನೂ ಈ ಮ್ಯಾಚನ್ನು ಕಾಯ್ತಾ ಇರ್ತೀವಿ. ಈ ಥರದ ಒಂದು ICC ಟೂರ್ನಮೆಂಟ್ ಅಂತ ಬಂದಾಗ ಇನ್ನೊಂಚೂರು ಜಾಸ್ತಿ ಅದು ನಮಗೆ ಎಕ್ಸೈಟ್ಮೆಂಟ್ ಇರುತ್ತೆ. ಇಂಡಿಯನ್ ಟೀಮ್ ಫಾರ್ ಶೋರ್ ತುಂಬ ಅದ್ಭುತವಾದ ಒಂದು ವಿಕ್ಟ್ರಿ ಆಗುತ್ತೆ ಈ ಮ್ಯಾಚಲ್ಲಿ. ನನ್ನ ಕಡೆಯಿಂದ ಹಾರ್ಟ್ಲಿ ಇಂಡಿಯನ್ ಟೀಮಿಗೆ ಆಲ್ ದಿ ಬೆಸ್ಟ್ ವಿಶ್ ಮಾಡ್ತೀನಿ. ಗುಡ್ ಲಕ್. ಜೈ ಹಿಂದ್. ಇವತ್ತು ಇಂಡಿಯಾ ಪಾಕಿಸ್ತಾನಿನ ಮ್ಯಾಚ್ ನಡೀತಾ ಇದೆ ಆ್ಯಂಡ್ ನಾವೆಲ್ಲರೂ ಭಾರತೀಯರು ಕಾಯ್ತಾ ಇದ್ದೀವಿ ನಮ್ಮ ಭಾರತದ ಗೆಲುವಿಗೆ. ಇಂಡಿಯಾ ಯಾವಾಗಲೂ ಆಡಿದಾಗಲೂ ನಮಗೆ ಅದೇ ಎಕ್ಸೈಟ್ಮೆಂಟೇ ಇರುತ್ತೆ. ಆದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚು ಅಂತಂದರೆ ನಮ್ಮೆಲ್ರಿಗೂ ತುಂಬಾ ಕುತೂಹಲ ಹಾಗೂ ನಮ್ಮ ಇಂಡಿಯಾ ಗೆಲ್ಲಬೇಕು ಅನ್ನೋ ಒಂದು ಜೋಶ್ ನಮ್ಮೆಲ್ಲರಲ್ಲೂ ಇರುತ್ತೆ. ಸೊ ಹಾಗಾಗಿ ಇವತ್ತು ಮಿಸ್ ಮಾಡದೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನ ನೋಡಿ ಹಾಗೂ ನಮ್ಮ ಭಾರತಕ್ಕೆ ಕಂಪ್ಲೀಟ್ ಸಪೋರ್ಟ್ ಇರಲಿ. ಹಾಯ್, ಗೊತ್ತಲ್ವಾ ಎಕ್ಸೈಟಿಂಗ್ ನ್ಯೂಸು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಿದೆ ಅಂದ್ರೆ ಫುಲ್ಲು ಹೈ ಎನರ್ಜಿ ಇರುತ್ತೆ, ಹೈ ವೋಲ್ಟೇಜ್ ಇರುತ್ತೆ. ನನಗೂ ಅಷ್ಟೇ ಕ್ಯೂರಿಯಾಸಿಟಿ ಇರುತ್ತೆ. ಅಟ್ ದಿ ಎಂಡ್ ನಮ್ಗೆಲ್ಲರಿಗೂ ಏನಿರುತ್ತೆ, ನಮ್ಮ ಇಂಡಿಯಾನೇ ಗೆಲ್ಲಬೇಕು ಅಂತ. ಸೊ ಲೆಟ್ಸ್ ವೆಯ್ಟ್ ಯಾರು ಗೆಲ್ತಾರೇನು ಅಂತ. ಬಟ್ ನನ್ನ ಸಪೋರ್ಟ್ ಇಂಡಿಯಾಗೆ, ನಿಮ್ಮ ಸಪೋರ್ಟ್ ಇಂಡಿಯಾಗೆ ಅಲ್ವಾ? ಲೆಟ್ಸ್ ವಾಚ್ ಇಟ್. ಸೊ ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿದ್ರೆ ಏನೇ ಆದರೂ ಒಂದು ಜಿದ್ದಿ ಇದ್ದೇ ಇರುತ್ತೆ. ಸೊ ಇವತ್ತು ದುಬೈನಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ. ನಾನಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಅಂದ್ರೂ ಕೂಡ ನಮ್ಗೊಂಥರ ಎಮೋಷನ್ಸ್ ಇರುತ್ತಲ್ವ. ಸೊ ಇಡೀ ಸ್ಟೇಡಿಯಮ್ಮಲ್ಲಿ ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಒಂದು 6-4 ಹೊಡೆದಾಗ ಅಲ್ಲಿ ಬರುವಂತಹ ಜೈಕಾರಗಳನ್ನ ಕೇಳೋಕ್ಕೆ ನಾವಂತೂ ರೆಡಿ ಆಗಿದ್ದೀವಿ. ಸೊ ಇಂಡಿಯನ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ನಾನಂತೂ ಭಾರತೀಯರಾಗಿ ಕಾಯ್ತಾ ಇದ್ದೀನಿ ಕಾತರದಿಂದ ಈ ಮ್ಯಾಚ್ನ ನೋಡೋಕ್ಕೆ. ಸೊ ನೀವು ಮಿಸ್ ಮಾಡದೆ ಈ ಮ್ಯಾಚ್ನ ನೋಡಿ. ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನಡೀತಿದೆ. ಸೊ ಅದೊಂದು ಒಂದು ಎಮೋಷನ್, ಅದು ಇಂಡಿಯಾ ಗೆಲ್ಲೇಬೇಕು ಅನ್ನೋ ಒಂದು ಗ್ರಜ್ ಇರುತ್ತೆ. ಸೊ ಹಾಗಾಗಿ ಪಾಕಿಸ್ತಾನ ಮಟ್ಟ ಹಾಕಿ ನಮ್ಮ ಇಂಡಿಯಾ ಗೆಲ್ಲಿ ಅಂತ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.